ಲಾಂಗ್ ಹಿಡಿದು ರೀಲ್ಸ್ ವಿನಯ್ ಗೌಡ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಸಾರಿ ಕೇಳಿದ್ದಾರೆ ವಿನಯ್ ಗೌಡ. ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ವಿನಯ್ ಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಹುಚ್ಚಾಟವನ್ನ ಪ್ರದರ್ಶನ ಮಾಡಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದ್ರು, ಜೈಲ್ಗೂ ಹೋಗಿ ಬಂದ್ರು. ಈಗ ಕ್ಷಮೆ ಕೇಳಿದ್ದಾರೆ ರಾಜ್ಯದ ಜನರ ಮುಂದೆ. ನಾನು ಮಾಡಿದ ತಪ್ಪು ಅಂತ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳಿದ್ದಾರೆ. ನನ್ನಿಂದ ಸ್ನೇಹಿತರು ಮತ್ತು ಸಾಕಷ್ಟು ಜನರಿಗೆ ತೊಂದರೆಯಾಗಿದೆ. ಮಚ್ಚನ್ನ ಬಳಸಿ ವಿಡಿಯೋ ಮಾಡಿದ್ದು ನನ್ನ ತಪ್ಪು. ಈ ಬಗ್ಗೆ ನಾನು ಎಚ್ಚರಿಕೆ ವಹಿಸಬೇಕಾಗಿತ್ತು. ಮಾರಕಾಸ್ತ್ರ ಬಳಸಿ ಈ ರೀತಿ ಸಂದೇಶ ನಾನು ಕೊಡಬಾರ್ದಾಗಿತ್ತು. ನನ್ನ ಕ್ಷಮಿಸಿ ಅಂತ ಹೇಳಿ ವಿನಯ್ ಗೌಡ, ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ. ಈಗ ನೋಡಿ, ತಪ್ಪಿಗೆ ಪ್ರಾಯಶ್ಚಿತ, ಅವರಿಗೆ ತಕ್ಕ ಶಿಕ್ಷೆ ಕೂಡ ಆಯಿತು. ಹಾಗೆ ಮಾಡಬಾರ್ದು ಅಂಥೇಳಿ ಈಗ ಅದಕ್ಕೆ ಕ್ಷಮೆಯನ್ನು ಕೂಡ ವಿನಯ್ ಗೌಡ ಕೇಳಿದ್ದಾರೆ. ಕಂಪ್ಲೇಂಟ್ ಆಗಿ, ವಿಚಾರಣೆ ಆಗಿ, ಜೈಲಿಗೆ ಹೋಗಿ, ಕೋರ್ಟು ಎಲ್ಲ ಆದಮೇಲೆ ಈಗ ವಿನಯ್ ಗೌಡ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ ಜನತೆಯಲ್ಲಿ ನಾನು ಕ್ಷಮೆ ಕೇಳ್ತೀನಿ. ನಾನು ಮಾಡಿದ ತಪ್ಪು, ನನ್ನಿಂದ ಸಾಕಷ್ಟು ಜನರಿಗೆ ನೋವಾಗಿದೆ. ಹಾಗಾಗಿ ಆ ತಪ್ಪನ್ನು ನಾವು ಒಪ್ಕೊಳ್ತೇವೆ. ಇನ್ಮೇಲೆ ಆ ರೀತಿ ರಿಪೀಟ್ ಮಾಡುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೋಡಿ, ತಪ್ಪು ಸಹಜ, ಆದರೆ ತಿದ್ದು ನಡಿಬೇಕಲ್ವ, ಅದೆಲ್ಲರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ವಿನಯ್ ಗೌಡ ಅವರು ಕ್ಷಮೆಯನ್ನು ಕೇಳಿದ್ದು ಕೂಡ ಒಂದು ರೀತಿ ನೆಟ್ಟಿಗರಲ್ಲಿ ಮೆಚ್ಚುಗೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ. ಅಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆಂದ್ರೆ, ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಕಳೆದ 4 ದಿನಗಳಿಂದ ನೀವು ಟಿವಿನಲ್ಲಿ, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು, ಒಂದು ಮಚ್ಚಿನ ಕತೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ. ಎಸ್ಪೆಷಲಿ ನನ್ನ ಫ್ಯಾನ್ಸ್ಗೆ, ನನ್ನ ಫ್ಯಾಮಿಲಿಗೆ, ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಾದ್ಮೇಲೆ ನನ್ನ ಸ್ನೇಹಿತರಿಗೆ ತುಂಬಾ ತೊಂದರೆ ಆಗಿದೆ. ಚೇತನ್, ಶಂಕರ್, ಸೀನಾ, ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡಿದಿರ ಜೊತೆನಲ್ಲಿ ನಿಂತ್ಕೊಂಡು, ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು, ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬಾ 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 ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಕ್ಕ ಅಪರ್ಣಕ ಮತ್ತೆ ನಮ್ಮ ಭಾವ ತುಂಬಾ ಓಡಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗಿದೆ ಅಂದ್ರೆ ಒಂದು ಮಾಡಬಾರ್ದಂತ ಒಂದು ಮಚ್ಚನಿಟ್ಕೊಂಡು ಮಾಡಿರೋ ವಿಡಿಯೋ ಇಂದ ಇಷ್ಟೆಲ್ಲ ತೊಂದರೆ ಆಗಿದ್ದು. ಸೊ ದಯವಿಟ್ಟು ಕ್ಷಮಿಸಿ. ನಿಮ್ಗೆಲ್ಲರಿಗೂ ತೊಂದರೆ ಕೊಟ್ಟೆ. ಈ ಒಂದು ವಿಷಯ ತುಂಬಾ ದೊಡ್ಡದಾಗಿ ಬ್ಲೋ ಅಪ್ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಷ್ಟು ದೊಡ್ಡದಾಗಿರೋ ವಿಷಯ ನಂದು ತಪ್ಪಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಿಕಾಸ್ ನನ್ನ ಎಚ್ಚರಿಕೆನಲ್ಲಿ ನಾನು ಇರಬೇಕಾಗಿತ್ತು. ಈ ತರ ಒಂದು ಇನ್ಫಾರ್ಮೇಶನ್ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ಸಾಕಷ್ಟು ಸಪೋರ್ಟು ಮಾಡಿದ್ದೀರಾ. ನನ್ನ ಬಗ್ಗೆ ಮಾತಾಡಿರುವಂತ ಮಾತುಗಳನ್ನೆಲ್ಲ ನೋಡಿದೆ. ನನಗೇನು ಬೇಜಾರಾಗಿಲ್ಲ. ನೀವು ಮಾಡಿರೋದು ನಿಮ್ಮ ಕೆಲಸ. ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಪೊಲೀಸ್ ಇಲಾಖೆ ಅವರ ತನಿಖೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ದಿರಾ ಏನೇನಿದೆಯೋ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು. ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಟ್ರೀಟ್ ಮಾಡಿದ್ದಾರೆ. ದಯವಿಟ್ಟು ಅವ್ರ ಮೇಲೆ ಯಾವುದೋ ಅಲಿಗೇಷನ್ಸ್ ಮಾಡಬೇಡಿ.